ಮಂದಿರ ಉದ್ಘಾಟನೆಯ ದಿನ ಹತ್ತಿರವಾಗ್ತಾ ಇದ್ದಂತೆ ರಾಜಕೀಯ ಕೂಡ ಜೋರಾಗಿ ನಡೀತಾ ಇದೆ. ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಹೇಳಿದಂತಹ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಮುಗೆ ಬಿದ್ದಿದ್ರು. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಷ್ಟೇ, ಬೇರೆ ಟೈಮ್ ನಲ್ಲಿ ಭೇಟಿ ಕೊಡ್ತೀನಿ ಅಂತ ತಿಳಿಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಮ ರಾಜಕೀಯದಲ್ಲಿ ದಿನಕ್ಕೊಂದು ಟ್ವಿಸ್ಟ್. ರಾಮನ ಪೂಜೆ ಮಾಡೋದ್ರಲ್ಲಿ ನಾವು ಹಿಂದೆ ಇಲ್ಲ. ಜನವರಿ 22ರ ನಂತರ ರಾಮನ ದರ್ಶನ ಪಡಿತೀನಿ ಅಂತ ಸಿಎಂ. ರಾಮ ಮಂದಿರ ಲೋಕಾರ್ಪಣೆ ಹತ್ತಿರ ಆಗ್ತಾ ಇದ್ದಂತೆ ರಾಜ್ಯ ರಾಜಕೀಯವು ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಜನವರಿ 22ರ ಕಾರ್ಯಕ್ರಮಕ್ಕೆ ಹೋಗಲ್ಲ ಎಂದಿದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ನಿರ್ಧಾರ ಬೆಂಬಲಿಸಿ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ರು. ಈ ಬೆನ್ನಲ್ಲೇ ಬಿಜೆಪಿಗರು ಟೀಕಾ ಪ್ರಹಾರ ನಡೆಸಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯ ಹೊಸ ಹೇಳಿಕೆ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದಂತಹ ಅವರು, ನನಗೆ ಆಹ್ವಾನ ಬಂದಿಲ್ಲ, ಹಾಗಂತ ನಾವೇನು ರಾಮನ ಪೂಜೆ ಮಾಡೋದ್ರಲ್ಲಿ ಹಿಂದೆ ಉಳಿದಿಲ್ಲ. ಬಿಜೆಪಿಗರ ರೀತಿ ರಾಜಕೀಯ ಮಾಡೋಲ್ಲ. ಜನವರಿ 22ರ ನಂತರ ಅಯೋಧ್ಯೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂದಿದ್ದಾರೆ. ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದನಿಗೂಡಿಸಿದ್ರು. ಆಹ್ವಾನ ಬಂದಿಲ್ಲ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತ ಏನು ಹಿಂದೆ ಬಿದ್ದಿಲ್ಲ. ಶ್ರೀರಾಮಚಂದ್ರನ ನಾವು ಅದನ್ನ ರಾಜಕೀಯ ಮಾಡಕ್ ಕೊಟ್ಟಿದ್ದಾರೆ. ನಾವು ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. 22ನೇ ತಾರೀಕು ಆದ್ಮೇಲೆ ಯಾವ ಪುರುಷ ಸಿಕ್ಕಾಗ ಹೋಗಿ ನೋಡ್ಕೋಬೇಕಿಲ್ಲ ಯೋಜನೆ. ಇನ್ನು ಕಾಂಗ್ರೆಸ್ನವ್ರಿಗೆ ಮಾತ್ರ ಯಾಕೆ ಅನೇಕ ಸ್ವಾಮೀಜಿಗಳು ರಾಮ ಮಂದಿರ ಉದ್ಘಾಟನೆಗೆ ಹೋಗಲ್ಲ ಅಂತಿದ್ದಾರೆ ಅಂತ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂದಿರಕ್ಕೆ ಹೋಗೋಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ, ಆದ್ರೆ ಅವತ್ತೇ ಹೋಗ್ಬೇಕಂತ ಇಲ್ಲ. ರಾಮ ಮಂದಿರದಲ್ಲಿ ರಾಜಕೀಯ ವಾತಾವರಣ ನಿರ್ಮಾಣ ಸರಿಯಿಲ್ಲ. ಇದು ಪೊಲಿಟಿಕಲ್ ಕ್ಯಾಂಪೇನ್ ಆಗಬಾರ್ದು. ಸ್ವ ಇಚ್ಛೆಯಿಂದ ಎಲ್ಲರೂ ಹೋಗ್ತಾರೆ, ಹೋಗೋದಿದ್ರೆ ಟೀಕೆ ಮಾಡಬಾರ್ದು ಎಂದಿದ್ದಾರೆ. ಇನ್ನು ಸಚಿವ ಮಧು ಬಂಗಾರಪ್ಪ ಕೂಡ ಇಲ್ಲಿಂದಾನೇ ನಮಸ್ಕಾರ ಮಾಡ್ತೀವಿ, ರಾಮನ ಆಶೀರ್ವಾದದಲ್ಲಿ ನಮಗೆ ಹೆಚ್ಚು ಪಾಲು ಇರುತ್ತೆ ಅಂತ ತಿಳಿಸಿದ್ರು. ನೋಡಿ, ಇವತ್ತು ಅನೇಕ ಶಂಕರಾಚಾರ್ಯ ಸ್ವಾಮೀಜಿಗಳೆಲ್ಲ ಹೇಳ್ತಾ ಇದ್ದಾರೆ, ಅವರು ಕೇಳಿ ಯಾಕೆ ಹೋಗೋದಿಲ್ಲ ಅದು. ನಾವು ಹೇಳುವಂಥದ್ದು ಮಂದಿರ ಹೋಗೋದಕ್ಕೆ ಯಾರು ಪರ್ಮಿಷನ್ ಬೇಕಾಗಿಲ್ಲ. ಅವತ್ತೇ ಹೋಗಬೇಕು ಅಂತ ಏನಿದೆ, ನಾಳಿದ್ದು ಹೋಗ್ಬೋದು, ಒಂದು ದಿವಸ ಬಿಟ್ಟು ಹೋಗ್ಬೋದು, 2 ದಿವಸ ಬಿಟ್ಟು ಹೋಗ್ಬೋದು. ಪೊಲಿಟಿಕಲ್ ಕ್ಯಾಂಪೇನ್ ಆಗಬಾರ್ದು. ನಾವು ಕೂಡ ರಾಮನ ಭಕ್ತರೆ, ಇಲ್ಲಿಂದನೇ ನಾವು ನಮಸ್ಕಾರ ಮಾಡ್ತೀವಿ. ನಮಗೆ ಹೆಚ್ಚು ಪಾಲು ಆಶೀರ್ವಾದ ಮಾಡ್ತಾನೆ ರಾಮ. ಇನ್ನು ಚನ್ನಪಟ್ಟಣ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿ, ರಾಮನ ವಿಚಾರ ಬಿಜೆಪಿಗರಿಗೆ ಹೊಸದು, ನಮಗಲ್ಲ. ಈ ಮಣ್ಣಲ್ಲಿ ಎಲ್ಲಾ ಧರ್ಮಕ್ಕೂ ಗೌರವ ಇದೆ. ರಾಮದೇವರ ಬೆಟ್ಟದಲ್ಲಿ ಅಭೂತಪೂರ್ವ ರಾಮ ಮಂದಿರ ಆಗುತ್ತೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಅಂತ ತಿಳಿಸಿದ್ರು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.